ಯುದ್ಧ ನಡೀತಾ ಇದೆ, ಮುಂದುವರೆದಿದೆ. ಯುದ್ಧದ ಟೈಮ್ನಲ್ಲೇ ಅಮೆರಿಕಾಗೆ ಶಾಕ್ ಒಂದು ಎದುರಾಗಿದೆ. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅಮೆರಿಕದ ಸೇನಾ ಸೆಕ್ರೆಟರಿ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಯುದ್ಧ ನೀತಿಗೆ ಬೇಸತ್ತು ಈ ರಾಜೀನಾಮೆಯನ್ನ ಕೊಡ್ತಾ ಇದ್ದೀವಿ ಅಂತ ಹಾಗಾದ್ರೆ ಹೇಳಿದ್ರ? ಒಂದ್ ಕಡೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಟ್ರಂಪ್ ಕೊಡ್ತಾ ಇದ್ರೆ, ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಜಾಗತಿಕವಾಗಿ ಒಂದಿಷ್ಟು ಗೊಂದಲ ಅಂತೂ ಕ್ರಿಯೇಟ್ ಆಗಿದೆ. ಈ ಮಧ್ಯದಲ್ಲಿ ಈ ಯುದ್ಧ ಆರಂಭ ಮಾಡಿದ್ದೆ ಅಮೆರಿಕ, ಈಗ ನೋಡಿದ್ರೆ ಏಕಾಂಗಿ ಆಯ್ತಾ ಅಂತಾನೂ ಕೂಡ ಚರ್ಚೆಗಳ ಮಧ್ಯದಲ್ಲಿ ಅಮೆರಿಕದ ಸೇನಾಧಿಕಾರಿಗಳು ಕೂಡ ಟ್ರಂಪ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಟ್ರಂಪ್ ಯುದ್ಧ ನೀತಿಗೆ ಬೇಸತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಕೌಟುಂಬಿಕ ಕಾರಣಗಳನ್ನು ಕೊಟ್ಟು ಇಬ್ಬರು ಸೇನಾಧಿಕಾರಿಗಳು ನಿವೃತ್ತಿ ಪಡಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಯುದ್ಧ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಹೊಡೆತ ಕೊಡ್ತಾ ಇದೆ ಈ ಯುದ್ಧದಿಂದಾಗಿ ಅಂದ್ರೆ, ಖ್ಯಾತ ಬಹುರಾಷ್ಟ್ರೀಯ ಐಟಿ ಕಂಪನಿ ಒರಾಕಲ್, ಇದನ್ನ ಐಟಿ ಲೋಕದ ದಿಗ್ಗಜ ಅಂತ ಕರೀತಾರೆ ಜಾಗತಿಕವಾಗಿ. ಒರಾಕಲ್ಗೆ ಸೇರಿದಂತ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ದುಬೈನಲ್ಲಿರುವಂತಹ ಒರಾಕಲ್ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದ್ದೀವಿ, ಇರಾನ್ ಮೇಲೆ ದಾಳಿ ಮುಂದುವರೆಸಿದ್ರೆ ಪರಿಸ್ಥಿತಿ ಇನ್ನೂ ಘೋರವಾಗಿರುತ್ತೆ ಅಂತ ಹೇಳಿ IRGC ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕ ಅಂದ್ಕೊಂಡಷ್ಟು ಸುಲಭಕ್ಕೆ ನಾವು ಸೋಲಲ್ಲ, ನಮ್ದು 650 ವರ್ಷಗಳ ಇತಿಹಾಸ ಇರುವಂತ ದೇಶ, ನಿಮ್ದು ಕೇವಲ 250 ವರ್ಷಗಳ ಇತಿಹಾಸವಿರೋ ದೇಶ ಅಂತೇಳಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಈಗ ಲೇ ಆಫ್ಸ್ ಕೂಡ ಜಾಸ್ತಿ ಆಗ್ತಿದೆ, ಹಂಗಾಗಿ ಉದ್ಯೋಗಕ್ಕೂ ಸಂಕಷ್ಟ ಎದುರಾಗುತ್ತಾ ಅಂತ ಹೇಳಿ ಆತಂಕ ಇದೆ. ಹೇಳ್ದೆ ಕೇಳದೆ ಒರಾಕಲ್ ಕಂಪನಿಯಿಂದ 30,000 ಜನರನ್ನ ತೆಗೆದುಹಾಕಲಾಗಿದೆ. ಯಾವುದೇ ಮುನ್ಸೂಚನೆ ಕೊಡದೆ ಮೇಲ್ಮುಖೇನ ತೆಗೆಯಲಾಗಿದೆ. ಈಗ ಕಚೇರಿಗಳ ಮೇಲೂ ಕೂಡ ದಾಳಿ ಮಾಡಿದ್ದೀವಿ ಅಂತ ಹೇಳಿ ಇರಾನ್ ಹೇಳ್ಕೊಂಡಿದೆ. ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರೆದಿದೆ. ಯುದ್ಧದ ಟೈಮ್ನಲ್ಲೇ ಅಮೆರಿಕಕ್ಕೆ ಬಿಗ್ ಶಾಕ್ ಇದೆ. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರಿತಾ ಇರುವ ಸಂದರ್ಭದಲ್ಲೇ ಅಮೆರಿಕ ಇನ್ನೂ 2ರಿಂದ 3 ವಾರಗಳ ಕಾಲ ಯುದ್ಧ ನಡೆಯುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲೇ ಅಮೆರಿಕಾಗೆ ಇದೀಗ ಶಾಕಿಂಗ್ ವಿಚಾರ. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದಾರೆ ಸೇನಾ ಮುಖ್ಯಸ್ಥರು. ಟ್ರಂಪ್ ಯುದ್ಧ ನೀತಿಗೆ ಬೇಸತ್ತು ರಾಜೀನಾಮೆ ಕೊಟ್ರ. ಕೌಟುಂಬಿಕ ಕಾರಣಗಳನ್ನ ನೀಡಿ ಇಬ್ಬರು ಸೇನಾಧಿಗಳು ನಿವೃತ್ತಿ ಪಡಿತಾ ಇದ್ದಾರೆ ಎನ್ನಲಾಗ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಮೌನ ಮುರಿದಿದೆ ವಿಶ್ವಸಂಸ್ಥೆ. ಜಾಗತಿಕ ಅಸ್ಥಿರತೆ ತೀವ್ರಗೊಳ್ತಾ ಇದೆ. ಯುದ್ಧ ನಿಲ್ಲಬೇಕು, ಸಾವು ವಿನಾಶದ ಯುದ್ಧ ನಿಲ್ಲಬೇಕು ಅಂತ ಆಗ್ರಹವನ್ನ ಇದೀಗ ಮಾಡಲಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ, ನಷ್ಟ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜಾಗತಿಕ ಅಸ್ಥಿರತೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಸೂಚನೆ ಬಳಿಕ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ವಿಶ್ವಸಂಸ್ಥೆ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ಒತ್ತಾಯವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯಿಂದಾಗಿ ಸಾಕಷ್ಟು ಸಾವು ನೋವು ಉಂಟಾಗಿದೆ, ನಷ್ಟ ಉಂಟಾಗ್ತಾ ಇದೆ. ಇತರೆ ದೇಶಗಳ ಮೇಲೆ ಇದರಿಂದ ಪರಿಣಾಮ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯೂ ಒತ್ತಾಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ.